ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಮುಂಭಾಗ ಹೈಡ್ರಾಮಾ ರಸ್ತೆ ಮಧ್ಯೆಯೇ ಕುಳಿತು ಮಾಲಾಧಾರಿಗಳು ಭಜನೆಯನ್ನ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಮಾಲಾಧಾರಿಗಳು ಅಲ್ಲಿ ನೆರೆದಿದ್ದಾರೆ. ಮಸೀದಿ ಪ್ರವೇಶ ಮಾಡಿಯೇ ತೀರ್ತೀವಿ ಅನ್ನುವಂತಹ ಘೋಷಣೆಯು ಕೂಡ ಅಲ್ಲಿಗೆ ಮೊಳಗಿದೆ. ಜಾಮಿಯಾ ಮಸೀದಿ ಬಳಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಜೊತೆಗೆ ರಸ್ತೆಯುದ್ದಕ್ಕೂ ಕೂಡ ಸಿಸಿಟಿವಿ ಕಣ್ಗಾವಲನ್ನ ಇರಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಸಾಕ್ಷಿ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಎಚ್ಚರಿಕೆಯನ್ನ ವಹಿಸಿರೋದನ್ನ ಗಮನಿಸಬಹುದಾಗಿದೆ. ಭಾರಿ ಸಂಖ್ಯೆಯಲ್ಲಿ ಇರುವ ಪೊಲೀಸರು ಹನುಮ ಮಾಲಾಧಾರಿಗಳನ್ನ ತಡೆಯುವಂತಹ ಪ್ರಯತ್ನವನ್ನ ನಡೆಸಿದ್ದಾರೆ. ಆಯ್ತು, ನೀವು ತಡೀರಿ, ನೀವು ಒಳಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅಂದ್ರೆ ನಾವು ಇಲ್ಲೇ ಕುಳಿತುಕೊಳ್ತೀವಿ ಅಂತ ಮಾಲಾಧಾರಿಗಳು ಅಲ್ಲೇ ಕುಳಿತು ಮಸೀದಿಯ ಮುಂಭಾಗ ಹನುಮನ ಭಜನೆಯನ್ನ ಮಾಡ್ತಾ ಇದ್ದಾರೆ. ಜೈ ಹನುಮಾನ್ ಘೋಷಣೆ ಅಲ್ಲಿ ಮೊಳಗಿದ್ದು, ಮತ್ತೆ ಹನುಮನ ದೇವಾಲಯ ಪುನರ್ ನಿರ್ಮಾಣವೇ ನಮ್ಮ ಮುಖ್ಯ ಗುರಿ. ಪ್ರತಿ ಹನುಮ ಜಯಂತಿ ಬಂದಾಗ್ಲೂ ನಾವು ಈ ಶಪಥವನ್ನ ಮಾಡ್ತಾ ಇದ್ದೀವಿ. ಮುಂದೊಂದು ದಿನ ಅನುಗ್ರಹ ಆಗುತ್ತೆ, ದೇವಾಲಯ ಮರುಸ್ಥಾಪನೆ ಆಗುತ್ತೆ ಅನ್ನುವಂತಹ ಕೂಗು ಎದ್ದಿದೆ. ಎನಿವೇಸ್, ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ರಿ. ಪೊಲೀಸರು ಮಾಲಾಧಾರಿಗಳನ್ನ ತಡಿತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರ ಮೇಲೆ ಲಾಠಿ ಬೀಸುವಂತಹ ಪ್ರಮೇಯಕ್ಕೆ ಅವರು ಮುಂದಾಗ್ತಿಲ್ಲ. ಯಾಕಂದ್ರೆ ಗೊತ್ತು, ಇಂತಹ ಸನ್ನಿವೇಶದಲ್ಲಿ ಆ ಅಸ್ತ್ರವನ್ನ ಪೊಲೀಸರು ಪ್ರಯೋಗ ಮಾಡಿದಾಗ ಅದರ ರಿವರ್ಸ್ ಏನಾಗುತ್ತೆ ಅನ್ನೋದು, ಅದರ ಹಿನ್ನೆಲೆಯಲ್ಲಿ ಬಹಳ ಶಾಂತಚಿತ್ತವಾಗಿ ಪೊಲೀಸರು ಕೂಡ ಇದನ್ನ ಕಂಟ್ರೋಲ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹನುಮ ಮಾಲಾಧಾರಿಗಳು ಅಲ್ಲಿ ಭಜನೆಯನ್ನ ಮಾಡ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಹನುಮನ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಏಕೈಕ ಮಂತ್ರ ಅಲ್ಲಿ ಘೋಷಣೆ ಆಗ್ತಾ ಇರೋದು, ದೇವಸ್ಥಾನ ಮರು ನಿರ್ಮಾಣ ಆಗಬೇಕು. ಈ ಜಾಗದಲ್ಲಿ ನಾವು ಮತ್ತೆ ಹನುಮನ ಜಯಂತಿಯನ್ನ ಆಚರಣೆ ಮಾಡುವಂತಾಗಬೇಕು ಅನ್ನುವಂತಹ ಒಕ್ಕರಣ ಕೂಗು ಅಲ್ಲಿ ಹನುಮ ಮಾಲಾಧಾರಿಗಳಿಂದ ವ್ಯಕ್ತವಾಗ್ತಾ ಇರೋದನ್ನ ಗಮನಿಸಬಹುದಾಗಿದೆ. ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಕೇಸರಿ ಶಾಲು ರಾರಾಜಿಸ್ತಾ ಇದೆ. ಸದ್ಯ ಅದೇ ಸ್ಥಳದಲ್ಲಿ ಬಹಳ ಹೊತ್ತಿನಿಂದ ಜಮಾವಣೆಗೊಂಡಿದ್ದಾರೆ. ಅದು ಎಲ್ಲಿಯವರೆಗೂ ಮುಂದುವರಿಯುತ್ತೆ ಅಂತ ಅಂದ್ರೆ ನಾವಿಲ್ಲ ಆ ಮಸೀದಿ ನುಗ್ಗೋವರೆಗೂ ಇದು ಹೀಗೆ ಇರುತ್ತೆ ಅಂತ ಅವರು ಕೂಡ ಶಪಥ ಮಾಡಿದ್ದಾರೆ. ಎಲ್ಲೆಡೆ ಹನುಮ ಜಯಂತಿಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಆದ್ರೆ ಮಂಡ್ಯದ ಶ್ರೀರಂಗಪಟ್ಟಣದ ಹನುಮ ಜಯಂತಿಯೇ ಪ್ರತಿ ವರ್ಷ ಈ ರೀತಿಯಾದಂತಹ ಸನ್ನಿವೇಶಕ್ಕೆ ಸಾಕ್ಷಿಯಾಗತ್ತೆ. ಅದಕ್ಕೆ ಕಾರಣವೂ ಕೂಡ ಇದೆ. ಅದು ಅವರ ಒಂದು ನಂಬಿಕೆ. ಆ ನಂಬಿಕೆಗೆ ತಕ್ಕ ಹಾಗೆ ಅಲ್ಲಿರ್ತಕ್ಕಂತಹ ಕುರುಹು, ಕಲ್ಯಾಣಿ ಇದೆ, ನಾಗರಕಲ್ಲಿದೆ. ಮಸೀದಿ ಜಾಗ ಅದು ಮೊದಲಿಂದ ಇತ್ತು ಅನ್ನೋದಾದ್ರೆ ಈ ಕುರುಹುಗಳಲ್ಲಿ ಯಾಕಿರುತ್ತೆ? ಅಲ್ಲಿ ಹನುಮನ ದೇವಾಲಯ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ಇದಕ್ಕಿಂತ ಇನ್ನೇನು ಬೇಕು ಅನ್ನೋದು ಅವರ ಮಾತು.